ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ. ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜನಧ್ವನಿಯ ಕೇಳುಗ ವರ್ಗಕ್ಕೆ ಹೃದಯಪೂರ್ವಕ ನಮಸ್ಕಾರಗಳು. ಜನಧ್ವನಿಯವರು ಶರಣರ ವಚನಗಳನ್ನು ಜನಮಾನಸಕ್ಕೆ ತಿಳಿಸಲು ವಚನ ವೈಭವ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 53 ನುಡಿ ಸಂಚಿಕೆಗಳನ್ನು ಪ್ರಸಾರ ಮಾಡುವ ಮೂಲಕ ಅನೇಕ ಶರಣರು ಬರೆದಿರುವಂತಹ ಹಲವು ವಚನಗಳ ವಿಚಾರಗಳನ್ನು ನಾವೆಲ್ಲ ತಿಳಿಯಲು ಅನುವು ಮಾಡಿಕೊಟ್ಟಿದ್ದಾರೆ. ಜನಧ್ವನಿಯಲ್ಲಿನ ಸರ್ವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕನ್ನಡ ಪುಸ್ತಕ ಪ್ರಾಧಿಕಾರವು ಪ್ರಕಟಿಸಿರುವಂತಹ ಸಮಗ್ರ ವಚನ ಸಂಪುಟದ 8ನೇ ಆವೃತ್ತಿಯಲ್ಲಿ ಡಾಕ್ಟರ್ BR ಹಿರೇಮಠರವರು ಪ್ರಸಾದಿ ಭೋಗಣ್ಣನವರ 103 ವಚನಗಳನ್ನು ಸಂಗ್ರಹ ಮಾಡಿ ಓದುಗರಿಗೆ ನೀಡಿದ್ದಾರೆ. ಇಂದಿನ 54ನೇ ನುಡಿ ಸಂಚಿಕೆಯಲ್ಲಿ ನಾವು ಶರಣ ಪ್ರಸಾದಿ ಭೋಗಣ್ಣನವರ ಕೆಲವು ವಚನಗಳನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಮೊದಲಿಗೆ ಭೋಗಣ್ಣನವರು ಶರಣರನ್ನು ಅತ್ಯಂತ ಗೌರವದಿಂದ ಕಂಡುದನ್ನು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ. ಒಂದು ವಚನ ಹೀಗಿದೆ. ಅವರು ಹೇಳುತ್ತಾರೆ, ಎನ್ನ ಹೃದಯ ಕಮಲವೇ ಬಸವಣ್ಣನಯ್ಯ, ಎನ್ನ ಕಂಠವೇ ಚನ್ನ ಬಸವಣ್ಣನಯ್ಯ, ಎನ್ನ ನಯನದ ದೃಕ್ಕೆ ಸಿದ್ಧರಾಮನಯ್ಯ, ಎನ್ನ ಲಲಾಟವೇ ಮಡಿವಾಳಯ್ಯನಯ್ಯ, ಎನ್ನ ಶಿರವೇ ಪ್ರಭುದೇವರಯ್ಯ, ಇಂತಿ ಐವರ ಶ್ರೀಪಾದವನು ತ್ರಿಕಾಲದಲ್ಲಿ ಅರ್ಚಿಸಿ ಪೂಜಿಸಿ ನಿಶ್ಚಿಂತನಾದನಯ್ಯ, ಚನ್ನ ಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನಲಿಂಗವು, ಭೋಗ ಮಲ್ಲಿಕಾರ್ಜುನಲಿಂಗವು. ವಚನದಲ್ಲಿ ಭೋಗಣ್ಣನವರು ಭಕ್ತಿ ಭಂಡಾರಿ ಬಸವಣ್ಣನವರನ್ನು ಎನ್ನ ಹೃದಯ ಕಮಲ ಎನ್ನುತ್ತಾರೆ. ಅವಿರಳ ಜ್ಞಾನಿ ಷಟ್ಸ್ಥಲ ಬ್ರಹ್ಮಿ ಚನ್ನ ಬಸವಣ್ಣನವರನ್ನು ಎನ್ನ ಕಂಠ ಎನ್ನುತ್ತಾರೆ. ಅವರ ನನ್ನ ಮಾತು, ಅವರು ನುಡಿ ಎನ್ನುತ್ತಾರೆ. ನಾನು ನೋಡುವ ಕಣ್ಣುಗಳು, ಅದರಲ್ಲಿನ ದೃಶ್ಯ, ಇವೆಲ್ಲವೂ ಕರ್ಮಯೋಗಿ ಸಿದ್ಧರಾಮನೆನ್ನುತ್ತಾರೆ. ನಾನು ವಿಭೂತಿ ಹಾಕಿ ಪೂಜಿಸುವ ಎನ್ನ ಲಲಾಟ ಅಂದರೆ ಹಣೆ, ಇದು ಮಡಿವಾಳ ಮಾಚಿದೇವರು ಎನ್ನುತ್ತಾರೆ. ಇನ್ನು ಅತ್ಯಂತ ಶ್ರೇಷ್ಠವಾದ ಈ ತಲೆ ಮಣಿಮುಕುಟ, ಇದು ವೈರಾಗ್ಯ ನಿಧಿ ಅಲ್ಲಮ್ಮ ಪ್ರಭುದೇವರು ಎಂದು ಬಿಡುತ್ತಾರೆ. ಹೀಗೆ ಇವರೆಲ್ಲರನ್ನೂ ತ್ರಿಕಾಲದಲ್ಲಿಯೂ ಪೂಜಿಸಿ ಅರ್ಚಿಸಿ ನೆನೆದು ಜಪಿಸಿ ಶಾಂತನಾಗಿದ್ದೇನೆ ಎನ್ನುತ್ತಾರೆ ಭೋಗಯ್ಯನವರು. ಹೌದು, ಮನುಷ್ಯ ಹಿರಿಯರನ್ನು ನೆನೆಯಬೇಕು, ಅವರ ಹಾದಿಯಲ್ಲಿ ಸಾಗಬೇಕು, ಅವರು ಹಾಕಿಕೊಟ್ಟ ಉತ್ತಮ ಮಾರ್ಗವನ್ನು ಅನುಸರಿಸಬೇಕು. ಆಗ ಜೀವನ ಸುಂದರವೂ ಶಾಂತವೂ ಆಗಿರುತ್ತದೆ. ಪ್ರಸ್ತುತ ಸಮಾಜ ಏಕೋ ಏನೋ ಹಿರಿಯರ ಮಾರ್ಗದರ್ಶನದಿಂದ ದೂರ ಉಳಿಯುತ್ತಿದೆ. ಹಾಗಾಗಿ ಅವರ ಬದುಕು ಸೂತ್ರವಿಲ್ಲದ ಗಾಳಿಪಟದಂತೆ ಎಲ್ಲೋ ಹೋಗಿ ಏಳಲಾಗದ ಹಾಗೆ ಬೀಳುತ್ತಿವೆ. ಇದನ್ನು ಸಮಾಜ ಅರಿತು ಹಿರಿಯರ ನುಡಿಗಳಿಗೆ ನಡೆಯಾಗಬೇಕು. ಆಗ ಬಾಳು ಹಸಿರಾಗುತ್ತದೆ. ಒಂದೆಡೆ ಪ್ರಸಾದಿ ಭೋಗಣ್ಣನವರು
ಭಕ್ತಿ, ಜ್ಞಾನ, ವೈರಾಗ್ಯ ಇವುಗಳ ಶಕ್ತಿ ಅಪಾರ ಎನ್ನುತ್ತಾರೆ. ವಚನ ಹೀಗಿದೆ: ಭಕ್ತಿ ಎಂಬುದು ಬೇರು, ವಿರಕ್ತಿ ಎಂಬುದೇ ಮರ, ಫಲವೆಂಬುದೇ ಜ್ಞಾನ, ಪಕ್ವಕ್ಕೆ ಬಂದಿತ್ತು ಎಂಬಾಗಲೇ ಅವಧಿ ಜ್ಞಾನ, ತೊಟ್ಟು ಬಿಟ್ಟಲ್ಲಿಯೇ ಪರಮಜ್ಞಾನ, ಸವಿದಲ್ಲಿಯೇ ಅಂತರ್ಯೀಯ ಜ್ಞಾನ, ಸುಖ ತನ್ಮಯವಾದಲ್ಲಿಯೇ ದಿವ್ಯ ಜ್ಞಾನ, ದಿವ್ಯ ತೇಜಸ್ಸು ಹಿಂಗಿದಲ್ಲಿಯೇ ಪರಿಪೂರ್ಣ ಜ್ಞಾನ, ಅದು ಮಹದೊಡಲೆಂಬುದಕ್ಕೆ ಎಡೆಯಿಲ್ಲ. ಚನ್ನ ಬಸವಣ್ಣ ಪ್ರಿಯ ಭೋಗಮಲ್ಲಿಕಾರ್ಜುನ ಲಿಂಗವು ಅಪ್ರಮಾಣಾದ ಕಾರಣ, ಅಪ್ರಮಾಣಾದ ಕಾರಣ. ಇಲ್ಲಿ ಭೋಗಣ್ಣನವರು ಭಕ್ತಿ, ಜ್ಞಾನ, ವೈರಾಗ್ಯವನ್ನು ಒಂದು ಮರಕ್ಕೆ ಹೋಲಿಸಿ ವಚನವನ್ನು ಚಿತ್ರಿಸಿದ್ದಾರೆ. ಅವರು ಭಕ್ತಿಯನ್ನು ಮರದ ಬೇರಿಗೆ ಹೋಲಿಸಿದ್ದಾರೆ. ಹೌದು, ಮರ ಸ್ಥಿರವಾಗಿ ನಿಲ್ಲಲು ಮರದ ಬೇರು ಎಷ್ಟು ಭೂಮಿಯ ಆಳಕ್ಕೆ ಹೋಗುತ್ತದೋ ಅಷ್ಟು ಆ ಮರ ಸ್ಥಿರವಾಗಿ ಎಂತಹುದೇ ಬಿರುಗಾಳಿ ಬೀಸಿದರೂ ಕೂಡ ಕೆಳಗೆ ಬೀಳದೆ ನಿಲ್ಲುತ್ತದೆ. ಅದೇ ರೀತಿ ಭಕ್ತಿ ಎನ್ನುವುದು ಕೂಡ ಆಧ್ಯಾತ್ಮದಲ್ಲಿ ಸದಾ ಸ್ಥಿರವಾಗಿ ಇರಲು ಬಹಳ ಅನುಕೂಲ. ಭಕ್ತಿಯೇ ಪರಾಕಾಷ್ಠತೆ ದಿವ್ಯತ್ವಕ್ಕೆ ಹೋಗಲು ಅನುವು ಮಾಡಿಕೊಡುತ್ತದೆ. ವಿರಕ್ತಿ ಎನ್ನುವುದೇ ಮರ ಎನ್ನುತ್ತಾರೆ. ಮರ ಚೆನ್ನಾಗಿ ಬೆಳೆದರೆ ಮಾತ್ರ ಅಲ್ಲಿ ಹೂವು, ಕಾಯಿ, ಹಣ್ಣು ಹೀಗೆ ಫಲ ಒಲುಸಾಗಿ ಬೆಳೆಯಲು ಸಾಧ್ಯ. ಅದೇ ರೀತಿ ಆಸೆ, ಬಯಕೆ, ವ್ಯಾಮೋಹ, ಹೆಣ್ಣು, ಹಣ್ಣು, ಮಣ್ಣು ಹೀಗೆ ಇವುಗಳಿಗೆ ಅನುರಕ್ತನಾಗದೆ ಭಕ್ತ ವಿರಕ್ತನಾಗಿದ್ದಲ್ಲಿ ಮಾತ್ರ ಆಧ್ಯಾತ್ಮದಲ್ಲಿ ಸಾಧಕತ್ವದೆಡೆಗೆ ಸಾಗಲು ಸಾಧ್ಯ ಎನ್ನುತ್ತಾರೆ ಪ್ರಸಾದಿ ಭೋಗಣ್ಣನವರು. ಮುಂದೆ ಅವರು ಜ್ಞಾನದ ಪರಾಕಾಷ್ಠತೆಯನ್ನು ಬಹಳ ಚೆನ್ನಾಗಿ ಬಿಂಬಿಸಿದ್ದಾರೆ. ಅವರು ಹೇಳುತ್ತಾರೆ, ಫಲವೆಂಬುದು ಜ್ಞಾನ ಎನ್ನುತ್ತಾರೆ. ಇಲ್ಲಿ ಫಲ ಎಂದರೆ ಆಧ್ಯಾತ್ಮದ ಫಲ. ಈ ಫಲ ಪಕ್ವವಾದಾಗ ನಿಶ್ಚಿತ ಜ್ಞಾನ ದೊರಕುತ್ತದೆ. ಅಂತಹ ಆಧ್ಯಾತ್ಮದ ಹಣ್ಣು ಆಸೆ, ಬಯಕೆ, ಸಂಸಾರ ಹೀಗೆ ಇವುಗಳಿಂದ ತೊಟ್ಟು ಬಿಟ್ಟು ಕಳಚಿ ಬೀಳುವ ಸ್ಥಿತಿಗೆ, ಅಂದರೆ ಸಿಕ್ಕಿಯೂ ಸಿಕ್ಕದ ಸ್ಥಿತಿಗೆ ಬರುವುದೇ ಪರಮಜ್ಞಾನ ಎನ್ನುತ್ತಾರೆ. ಆಗ ನಾವು ಪರಮಜ್ಞಾನದ ಹಣ್ಣನ್ನು ಅತ್ಯಂತ ಆಸ್ಥೆಯಿಂದ ಸವಿದು ಅಧ್ಯಾತ್ಮದ ಆನಂದದ ಸವಿಯನ್ನು ಅನುಭವಿಸಿದೆ ಅಂತರ್ಜ್ಞಾನ ಎನ್ನುತ್ತಾರೆ ಪ್ರಸಾದಿ ಭೋಗಣ್ಣನವರು. ಇಂತಹ ಆಧ್ಯಾತ್ಮದ ಆನಂದದ ಸುಖದಲ್ಲಿ ಸದಾ ತನ್ಮಯವಾಗಿರುವುದೇ ದಿವ್ಯಜ್ಞಾನ ಎನ್ನುತ್ತಾರೆ. ಈ ದಿವ್ಯ ಜ್ಞಾನದ ಬೆಳಕು ತನ್ನ ಪ್ರಖರತೆಯನ್ನು ಎಲ್ಲೆಡೆ ಪಸರಿಸಿ ನೆಲೆ ನಿಲ್ಲುವುದೇ ಪರಿಪೂರ್ಣ ಜ್ಞಾನ ಎನ್ನುವುದು ಭೋಗಣ್ಣನವರ ವಿಚಾರವಾಗಿದೆ. ಇಂತಹ ಜ್ಞಾನವೇ ಆ ಭಗವಂತನನ್ನು ಅರಿವ ಜ್ಞಾನ. ಇಂತಹ ಪರಿಪೂರ್ಣ ಜ್ಞಾನವನ್ನು ಪಡೆಯೋಣ ಎನ್ನುವುದು ಭೋಗಣ್ಣನವರ ವಚನ ವಿಚಾರವಾಗಿದೆ. ಈ ಪರಿಪೂರ್ಣತೆಯ ಬೆಳಕು ಸದಾ ಬೆಳಕಾಗೇ ಇರಬೇಕು. ಆಗ ಮಾತ್ರ ಐಕ್ಯತ್ವದ ಸ್ಥಿತಿಗೆ ಹೋಗಬಹುದು ಎನ್ನುವುದು ಭೋಗಣ್ಣನವರ ವಿಚಾರ. ಅಂತಹ ವಿಚಾರವನ್ನು ಅವರು ಒಂದು ವಚನದಲ್ಲಿ ಹೀಗೆ ತಿಳಿಸುತ್ತಾರೆ. ಅವರು ಹೇಳುತ್ತಾರೆ, ವ್ಯತಿರಿಕ್ತವಾದ ಪರಿಪೂರ್ಣತ್ವ ಅದೇನೆಂದಲ್ಲಿ ಅಚಲಿತ ಒಪ್ಪ ನಿಜ ಚಲಿತನಾಗಿ ಚಲಿಸದೆ ನಿಂದ ಪರಿಯನ್ನೆಂತೋ. ರತ್ನದ ಘಟಗೂಡಿ ಮುಚ್ಚಿದಡೆ ದೀಪ್ತಿ ಅಲ್ಲಿಯೇ ಅಡಗುವುದಲ್ಲದೆ, ಘಟ ಬೇರಿದ್ದು ಬೆಳಗ ಮುಚ್ಚಿಹೆನೆಂದೆಡೆ ಅಡಗಿದುದುಂಟೆ ಆ ಬೆಳಗು. ಹೌದಲ್ಲವೇ? ಅದು ಕಾರಣದಲ್ಲಿ ಪರಿಪೂರ್ಣತ್ವದಲ್ಲಿಯೇ ಇದಿರೆಡೆಯಿಲ್ಲ. ಅರ್ಪಿತಕ್ಕೆ ಅಗ್ನಿಕೊಂಡ ಘೃತ, ತಿಲ, ಸಾರ ಮುಂತಾದವು ರೂಪುಗೊಂಡವು. ಅಲ್ಲಿಯೇ ಅಡಗಿದಂತೆ ಐಕ್ಯನ ಅರ್ಪಿತ ಸ್ಥಳ ಚನ್ನಬಸವಣ್ಣ ಪ್ರಿಯ ಭೋಗಮಲ್ಲಿಕಾರ್ಜುನ ಲಿಂಗದಲ್ಲಿ, ಚನ್ನಬಸವಣ್ಣ ಪ್ರಿಯ ಭೋಗಮಲ್ಲಿಕಾರ್ಜುನ ಲಿಂಗದಲ್ಲಿ. ಭೋಗಣ್ಣನವರ ವಿಚಾರ ಲಹರಿ ಬಹಳ ಚೆನ್ನಾಗಿದೆ. ಅವರು ಹೇಳುತ್ತಾರೆ, ಪರಿಪೂರ್ಣತ್ವವೆಂದರೆ ಅಚಲಿತನಾಗಿ, ಅಂದರೆ ಪರಿಪೂರ್ಣತ್ವವನ್ನು ಸ್ಥಿರವಾಗಿ ಇಟ್ಟುಕೊಂಡು ನಿಜತ್ವದೆಡೆಗೆ ಸಾಗುತ್ತಾ ಸಾಗುತ್ತಾ ಸಾಗದ ಸ್ಥಿತಿಗೆ ನಿಲ್ಲುವುದೇ ಆಗಿದೆ ಎನ್ನುತ್ತಾರೆ. ಅದಕ್ಕೆ ಅವರು ಒಂದು ಉದಾಹರಣೆ ಕೊಡುತ್ತಾರೆ. ಅವರು ಹೇಳುತ್ತಾರೆ,
ಬೆಳಗುವ ದೀಪವನ್ನು ರತ್ನದಿಂದ ಮಾಡಿದ ಮಡಕೆಯಿಂದ ಮುಚ್ಚಿದರೆ ಆ ದೀಪದಿಂದ ಬರುವ ಬೆಳಕು ಹಾರಿ ಹೋಗುತ್ತದೆ. ಆದರೆ ಆ ರತ್ನದ ಮಡಕೆಯನ್ನು ದೀಪವನ್ನು ಬಿಟ್ಟು ಕೇವಲ ಬೆಳಕನ್ನು ಮುಚ್ಚಲು ಹೋದರೆ ಆ ಬೆಳಕು ಹಾರಿ ಹೋಗುವುದೇ ಎಂದು ಪ್ರಶ್ನೆ ಮಾಡುತ್ತಾರೆ. ಹಾಗೆಯೇ ಪರಿಪೂರ್ಣತ್ವವೆನ್ನುವಂತಹ ಬೆಳಕು ಬಂದಾಗ ಅದನ್ನು ಯಾವುದರಿಂದಲೂ ಹಾರಿಸಲು ಮುಚ್ಚಲು ಸಾಧ್ಯವಿಲ್ಲ ಎನ್ನುತ್ತಾರೆ ಭೋಗಣ್ಣನವರು. ಅಗ್ನಿಗೆ ಹಾಕಿದ ತುಪ್ಪ, ಎಣ್ಣೆ ಹೇಗೆ ಅಗ್ನಿಯಲ್ಲಿ ಲೀನಗೊಂಡು ಅರ್ಪಿತಗೊಳ್ಳುತ್ತದೋ ಹಾಗೆಯೇ ಪರಿಪೂರ್ಣತ್ವದಲ್ಲಿ ಲೀನವಾದಂತಹ ಭಕ್ತ ಐಕ್ಯತ್ವದೆಡೆಗೆ ಸಾಗುತ್ತಾನೆ ಎನ್ನುತ್ತಾರೆ ಭೋಗಣ್ಣನವರು. ಹೀಗೆ ಭೋಗಣ್ಣನವರು ಭಕ್ತನಿಗೆ ಪರಿಪೂರ್ಣ ಜ್ಞಾನವೇ ಬಹಳ ಮುಖ್ಯ ಎನ್ನುತ್ತಾರೆ. ಹೌದು, ಇಂದು ಹಲವರು ಜ್ಞಾನವಂತರಾಗಿದ್ದಾರೆ, ಆದರೆ ಆ ಜ್ಞಾನ ಪರಿಪೂರ್ಣಗೊಂಡಿಲ್ಲ. ಜ್ಞಾನವಿದ್ದರೂ ಜ್ಞಾನವಿದ್ದಂತೆ ನಡೆದುಕೊಳ್ಳುತ್ತಿಲ್ಲ. ಏನು ಮಾಡಬೇಕೋ ಅದನ್ನು ಮಾಡುತ್ತಿಲ್ಲ, ಏನು ಮಾಡಬಾರದೋ ಅದನ್ನೇ ಮಾಡುತ್ತಾರೆ. ದೇಹ ಮನ ಭಾವಗಳನ್ನು ಕಲುಷಿತಗೊಳಿಸಿಕೊಳ್ಳುತ್ತಾರೆ, ಅಜ್ಞಾನಿಯಂತೆ ವರ್ತಿಸುತ್ತಾರೆ. ಇದನ್ನೇ ಭೋಗಣ್ಣನವರು ಬರೀ ಜ್ಞಾನವಿದ್ದರೆ ಸಾಲದು, ಸುಜ್ಞಾನಿಯಾಗಬೇಕು ಎನ್ನುತ್ತಾರೆ. ಎಲ್ಲಿ ಸುಜ್ಞಾನವಿದೆಯೋ ಆ ನೆಲದಲ್ಲಿ ಶಾಂತಿ, ಸಮಾಧಾನ, ತೃಪ್ತಿ ಇರುತ್ತದೆ ಎನ್ನುತ್ತಾರೆ. ಆಗ ನಿಜವಾದ ಆನಂದವನ್ನು ಕಾಣಬಹುದು. ಇದುವೇ ಭೋಗಣ್ಣನವರ ವಿಚಾರ ಲಹರಿ. ಇದನ್ನು ಅರಿತು ನಡೆಯುವುದು ಬಹಳ ಮುಖ್ಯ. ಇನ್ನು ಭೋಗಣ್ಣನವರು ವೀರಶೈವ ಧರ್ಮದಲ್ಲಿ ಬರುವಂತಹ ಷಟ್ ಸ್ಥಳದ ಬಗ್ಗೆ ತಮ್ಮದೇ ಆದಂತಹ ವಿಶೇಷವಾದಂತಹ ವಿಚಾರಗಳನ್ನು ತಿಳಿಸಿದ್ದಾರೆ. ವಚನ ಹೀಗಿದೆ: ಸ್ಥಳಗಳ ಭೇದ ವಿವರ ಕಾಣಿರೋ ಹೇಳುತ್ತಾರೆ. ವೇಣು, ವೀಣೆ, ಮೌರಿ ವಾದ್ಯಗಳಲ್ಲಿ ವಾಯು ಅಂಗುಲಿಯ ಭೇದದಿಂದ ರಚನೆಗಳು ತೋರುವಂತೆ ಘಟದ ಸ್ಥೂಲ ಸೂಕ್ಷ್ಮಗಳಲ್ಲಿ ತ್ರಾಣ ತತ್ರಾಣವಾದಂತೆ ಅದು ಭಾವಜ್ಞಾನ ಷಟ್ಸ್ಥಲ ಕ್ರಿಯಾ ಭೇದದ ವಾಸ. ಇಂತಿ ಉಭಯ ದೃಷ್ಟ ನಾಶವಹನ್ನಕ್ಕ ಐಕ್ಯ ಲೇಪನಲ್ಲಿ ಚನ್ನ ಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗದಲ್ಲಿ. ಭೋಗಣ್ಣನವರು ಸ್ಥಳದ ಬಗ್ಗೆ ಹೀಗೆ ಹೇಳುತ್ತಾರೆ. ಅವರು ವಾದ್ಯಗಳನ್ನು ಉದಾಹರಣೆ ತೆಗೆದುಕೊಂಡು ಸ್ಥಳದ ಬಗ್ಗೆ, ಅದರ ಸಂಬಂಧದ ಬಗ್ಗೆ, ಹೇಗೆ ಶರೀರದ ಜೊತೆಗೆ ಇರುತ್ತದೆ ಎನ್ನುವುದನ್ನು ಅತ್ಯಂತ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಕೊಳಲು, ವೀಣೆ, ತಂಬೂರಿ ಹೀಗೆ ಅನೇಕ ವಾದ್ಯಗಳ ಧ್ವನಿ ತರಂಗವು ಗಾಳಿ ಮತ್ತು ಅದನ್ನು ವ್ಯವಸ್ಥಿತವಾಗಿ ನಿಲ್ಲಿಸುವ ಬಿಡುವ ಬೆರಳುಗಳ ಸಂಬಂಧದೊಡನೆ ರಚನೆಗೊಂಡಿರುತ್ತದೆ ಎನ್ನುತ್ತಾರೆ. ಹೌದಲ್ಲವೇ? ಅದೇ ರೀತಿ ಈ ದೇಹದಲ್ಲಿರುವಂತಹ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳನ್ನು ಒಳಗೊಂಡಿರುವಂತಹ ಪ್ರಾಣವು ಭಾವದೊಂದಿಗೆ ಸೇರಿ ಸ್ಥಳ ಸಂಬಂಧವಾಗುತ್ತದೆ ಎನ್ನುತ್ತಾರೆ. ಎಂತಹ ವಿಚಾರ ಭೋಗಣ್ಣನವರದು! ಇದು ನಿಜವಾಗಲೂ ಅತ್ಯಂತ ಸೂಕ್ಷ್ಮ ವಿಚಾರವಾಗಿದೆ. ಯಾವಾಗ ಭಾವಸ್ತರದಲ್ಲಿ ವ್ಯತ್ಯಾಸವಾಗುತ್ತದೋ ಆಗ ಪ್ರಾಣ ಸಂಬಂಧವು ಕೂಡ ವ್ಯತ್ಯಸ್ತಗೊಳ್ಳುತ್ತದೆ. ಆಗ ವ್ಯಕ್ತಿಯ ಭಾವಸ್ತರದಲ್ಲಿ ಬದಲಾವಣೆಗೊಳ್ಳುತ್ತದೆ. ಈ ಬದಲಾವಣೆಯಿಂದ ಅವನಲ್ಲಿನ ಅರಿವಿಕೆಯ ಜ್ಞಾನ ಉನ್ನತ ಮಟ್ಟಕ್ಕೆ ಸಾಗುತ್ತಾ ಹೋಗುತ್ತದೆ. ಅದುವೇ ಷಟ್ ಸ್ಥಳದಲ್ಲಿ ಬರುವಂತಹ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎನ್ನುವ ಸ್ಥಳದ ಹಂತಗಳೆಡೆಗೆ ಸಾಗುವಲ್ಲಿ ಪ್ರಾಣ ಮತ್ತು ಭಾವದ ಐಕ್ಯಗೊಳ್ಳುವಿಕೆಯ ಪರಿಣಾಮವಿದೆ ಎನ್ನುತ್ತಾರೆ ಭೋಗಣ್ಣನವರು. ಈ ಪರಿಣಾಮವನ್ನು ಅರಿಯುವುದೇ ವ್ಯಕ್ತಿಯ ಗುರಿಯಾಗಬೇಕು ಎನ್ನುವುದು ಭೋಗಣ್ಣನವರ ವಿಚಾರ ತತ್ವವಾಗಿದೆ. ಹಾಗಾಗಿ ನಾವು ಭಾವದ ಜೊತೆಗೆ ಪ್ರಾಣ ಸಂಬಂಧವನ್ನು ಅರಿವೆಡೆಗೆ ಸಾಗಬೇಕು. ಆಗ ಪರಿಪೂರ್ಣ ಜ್ಞಾನತ್ವ ನಮಗೆ ಲಭಿಸುತ್ತದೆ ಎನ್ನುತ್ತಾರೆ ಭೋಗಣ್ಣನವರು. ಈ ವಚನಕ್ಕೆ ಮುಂದುವರಿದಂತೆ ಮತ್ತೊಂದು ವಚನವನ್ನು ಭೋಗಣ್ಣನವರು ನಮಗೆ ಕೊಟ್ಟಿದ್ದಾರೆ. ವಚನ ಹೀಗಿದೆ: ತನ್ನ ತಾನರಿತೆನೆಂಬಲ್ಲಿ ತಾನಾರು ಅರಿತುದು ಏನಯ್ಯ, ತನ್ನ ಮರೆದು ಇದಿರಿಂಗೆ ಅರಿವ ಹೇಳುವಲ್ಲಿ
ಆ ಮರೆದ ಅರಿವಿಂಗೆ ಕುರಿಹುಂಟೆ ಇಂತಿ ಉಭಯದಲ್ಲಿ ತಿಳಿದು ಮತ್ತೆ ವಚನ ನಿರ್ವಚನವೆಂಬುದು ಎಲ್ಲಿ ಅಡಗಿತ್ತು ಹೇಳ. ತನ್ನಲ್ಲಿ ತೋರಿದ ಸ್ವಪ್ನ ತನಗೆ ಭೀತಿ ನಿರ್ಭೀತಿಯಾದಂತೆ ಇದಿರ ಘಟ್ಟಕ್ಕೆ ಪಡಿ ಪುಚ್ಚು ಉಂಟೆ. ಇಂತಿ ಭಾವವ ತಿಳಿದಲ್ಲಿ ಆ ವಸ್ತು ತನಗೆ ಅನ್ಯ ಭಿನ್ನವಿಲ್ಲ. ಚನ್ನ ಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗವು, ಭೋಗ ಮಲ್ಲಿಕಾರ್ಜುನ ಲಿಂಗವು. ಶರಣ ಪ್ರಸಾದಿ ಭೋಗಣ್ಣನವರ ಚಿಂತನೆ ಅತ್ಯಂತ ಮೇರುಸ್ಥಳದಲ್ಲಿರುವುದು ಇಂತಹ ವಚನಗಳ ಮೂಲಕ ತಿಳಿಯುತ್ತದೆ. ಅವರ ಈ ವಚನದಲ್ಲಿನ ಚಿಂತನೆ ಸಾಮಾನ್ಯರ ಸ್ತರಕ್ಕೆ ನಿಲುಕುವುದಿಲ್ಲ. ಅವರು ಹೇಳುತ್ತಾರೆ, ತನ್ನನ್ನು ತಾನು ಅರಿತೆ ಎಂದರೆ ಅವನಿಗೆ ತಾನು ಯಾರು ಎನ್ನುವುದು ಮೊದಲು ತಿಳಿದಿರಬೇಕಲ್ಲವೇ ಎಂದು ಪ್ರಶ್ನೆ ಮಾಡುತ್ತಾರೆ. ಹೌದು, ಇದು ನಿಜವಲ್ಲವೇ? ಬಹಳಷ್ಟು ಮಂದಿ ನಾವು ತಿಳಿದಿದ್ದೇವೆ ಎನ್ನುತ್ತಾರೆ. ಅವರು ತಿಳಿದಿರುವುದು ಅವರಲ್ಲಿ ಕಾಣಿಸುವುದೇ ಇಲ್ಲ. ಅದನ್ನೇ ಇಲ್ಲಿ ಭೋಗಣ್ಣನವರು ಕೂಡ ತಿಳಿಸಿದ್ದಾರೆ. ಹಾಗೆಯೇ ಮುಂದೆ ಹೋಗಿ ಹೇಳುತ್ತಾರೆ, ತನ್ನಲ್ಲಿನ ದೇಹ ಭಾವ ಗುಣಗಳನ್ನು ಮರೆತು ಆ ಮರೆತ ಸಾಧನೆಯಿಂದ ಬೇರೆಯವರಿಗೆ ಹೇಳುವಾಗ ನಾನು ಪ್ರಾಕೃತಿಕ ಗುಣಗಳನ್ನು ಮರೆತಿದ್ದೇನೆ ಎನ್ನುವುದಕ್ಕೆ ಕುರುಹು ಅಂದರೆ ಗುರುತು ಅವನಲ್ಲಿ ಕಾಣಿಸುವುದೇ ಎಂದು ಕೇಳುತ್ತಾರೆ. ಹೌದಲ್ಲವೇ? ಯಾವ ವ್ಯಕ್ತಿಯಲ್ಲಿ ಅತ್ಯಂತ ಮೇರುಗುಣಗಳಿದೆಯೋ ಆ ಮೇರುಗುಣಗಳು ಅವನಲ್ಲಿ ಕಾಣುವ ಹಾಗೆ ಅವನ ವ್ಯಕ್ತಿತ್ವ ಇರಬೇಕು ಎನ್ನುವುದು ಭೋಗಣ್ಣನವರ ವಿಚಾರ. ಹೀಗೆ ನಮ್ಮ ಸಾಧನೆಯು ಬೆಳಕಿನಂತೆ ಕಾಣಬೇಕು. ಹೀಗೆ ಕಂಡಾಗ ಉಭಯದಲ್ಲಿ ನಿಂದು ಮಾತು ಮೌನ ಎರಡರಲ್ಲೂ ಆನಂದದ ಬೆಳಕು ಅಡಕಗೊಂಡಿರುವುದನ್ನು ಕಾಣಬಹುದು. ಹೌದು, ಮಾತು ಮತ್ತು ಮೌನ ಎರಡರಲ್ಲೂ ಆನಂದದ ಬೆಳಕು. ಎಂತಹ ವಿಚಾರ! ತಾನೇ ಕಂಡಂತಹ ಕನಸಿನಿಂದ ಕನಸಿನಲ್ಲಿ ಹೆದರಿ ಜಾಗೃತದಲ್ಲಿ ಇದು ಕನಸೆಂದು ತ್ಯಜಿಸಿ ಧೈರ್ಯದಿಂದ ಇರುವ ಹಾಗೆ. ಎಂತಹ ಉದಾಹರಣೆ! ಜಾಗೃತದಲ್ಲಿಯೂ ಕನಸಿನಂತೆ ಬಂದು ಹೋಗುವುದರ ಬಗ್ಗೆ ಅರಿತು ಅದಕ್ಕೆ ಹೆದರದೆ ನಿರ್ಭಾವದಿಂದ ಇರುವುದನ್ನು ಕಲಿತರೆ ಆಗ ಇರುವಿಕೆ ಇಲ್ಲದಿರುವಿಕೆ ಇವೆರಡೂ ಇಲ್ಲವಾಗಿ ಭಗವಂತನ ಶಕ್ತಿ ಮಾತ್ರ ಅಡಕಗೊಳ್ಳುತ್ತಾರೆ ಶರಣ ಭೋಗಣ್ಣನವರು. ಎಂತಹ ವಿಚಾರ! ಕನಸು, ಜಾಗೃತ ಇವುಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಇಂತಹ ಚಿಂತನೆ ನಮ್ಮದಾಗಬೇಕು. ಆಗ ಮಾತ್ರ ನಾವು ಉನ್ನತವಾದಂತಹ ಚಿಂತನೆಯಡಿಗೆ ಸಾಗಲು ಅನುವು ಮಾಡಿಕೊಡುತ್ತದೆ, ದಾರಿ ಮಾಡಿಕೊಡುತ್ತದೆ. ಭೋಗಣ್ಣನವರ ಮತ್ತೊಂದು ಚಿಂತನೆಯನ್ನು ಗಮನಿಸೋಣ. ನೇರವಾಗಿ ವಚನದಿಂದಲೇ ಪ್ರಾರಂಭ ಮಾಡಿಬಿಡೋಣ. ವಚನ ಹೀಗಿದೆ: ನಾನಾ ಶಬ್ದ ಸೂತ್ರ ಲಕ್ಷಣಗಳಲ್ಲಿ ನ್ಯೂನ ಅಧಿಕವಿಲ್ಲದಂತೆ ವಚನಗಳ ರಚನೆಗಳಲ್ಲಿ ನಿರ್ವಚನ ಕಾರಣನಾಗಿ ಸರ್ವಗುಣ ಸಂಪನ್ನನಾಗಿದ್ದಲ್ಲಿ ಭೂತ ಹಿತವನರಿತು ಆತ್ಮಚಿತ್ರವ ಮರೆದು ಶರಣ ಸಂಭಾಷಣೆಯಲ್ಲಿ ಶಿವಮೂರ್ತಿ ಧ್ಯಾನಗಳಲ್ಲಿ ಶಿವಕಥನ ಪ್ರಸಂಗಗಳಲ್ಲಿ ಶಿವಪೂಜಾ ಮೂರ್ತಿ ಧ್ಯಾನಗಳಲ್ಲಿ ಉಭಯ ಒಳಿದು ಏಕವಾಗಿ ಸ್ವೀಕರಿಸಿದಲ್ಲಿ ಚನ್ನ ಬಸವಣ್ಣ ಪ್ರಿಯ ಭೋಮಗ ಮಲ್ಲಿಕಾರ್ಜುನ ಲಿಂಗವ ಅವಧರಿಸಿದ ಅಂಗ. ಈ ವಚನದಲ್ಲಿಯೂ ಭೋಗಣ್ಣನವರ ಚಿಂತನೆ ಅತ್ಯಂತ ಮೇರುಮಟ್ಟದಲ್ಲಿರುವುದನ್ನು ಕಾಣಬಹುದಾಗಿದೆ. ಇಲ್ಲಿ ಅವರು ಶಬ್ದ ಸೂತ್ರ ಎನ್ನುವಂತಹ ಪದ ಬಳಸಿದ್ದಾರೆ. ಇಲ್ಲಿ ಶಬ್ದ ಸೂತ್ರ ಎಂದರೆ ಅತ್ಯಂತ ವಿಸ್ತಾರವಾದ ವಿಷಯವನ್ನು ಅತ್ಯಂತ ಕಡಿಮೆ ಪದಗಳಲ್ಲಿ ಹೇಳುವ ಮೂಲಕ ವಿಸ್ತಾರವನ್ನು ತೋರಿಸುವುದೇ ಆಗಿದೆ. ಇಂತಹ ಸೂತ್ರಗಳಲ್ಲಿ ನ್ಯೂನತೆಯು ಹೆಚ್ಚು ಕಂಡು ಬರದಂತೆ ಅವುಗಳನ್ನು ರಚನೆ ಮಾಡಿದ್ದಾರೋ ಅದೇ ರೀತಿ ವಚನಗಳ ರಚನೆಗಳಲ್ಲಿ ಮೌನದ ಶಕ್ತಿ ಇದೆ. ಮೇರು ಗುಣತ್ವದ ಆಗರದಿಂದ ಹಾಗಿ ಹೋದದ್ದನ್ನು ತಿಳಿದ ವಿಷಯವಿದೆ. ಆತ್ಮ ಅರಿತ ವಿಚಾರವಿದೆ. ಮೇರು ವ್ಯಕ್ತಿತ್ವವುಳ್ಳ ಶರಣರೊಡಗಿನ ಸಂಭಾಷಣೆ ಇದೆ. ಶಿವನ ಕೂಡ ಧ್ಯಾನ ಮಾಡಿದ ಚೈತನ್ಯ ಶಕ್ತಿ ಇದೆ. ಶಿವಶರಣರ ಕಥೆಗಳಲ್ಲಿನ ಚಿನ್ಮಯ ತತ್ವವಿದೆ.
ಇಂತಹ ಶಬ್ದ ಸೂತ್ರಗಳು ವಚನಗಳು ಎನ್ನುತ್ತಾರೆ ಪ್ರಸಾದಿ ಭೋಗಣ್ಣನವರು. ಹೌದಲ್ಲವೇ? ವಚನದ ಬಗ್ಗೆ ಎಷ್ಟೊಂದು ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇವುಗಳನ್ನು ನಾನು ನೀನು ಎನ್ನುವ ಉಭಯ ಒಳಿದು ಏಕತತ್ವದಿಂದ ನೋಡಿ ಸ್ವೀಕರಿಸಿ ಒಪ್ಪಿಕೊಂಡಲ್ಲಿ ಭಗವಂತ ಬೇರೆಲ್ಲೂ ಇಲ್ಲ, ನಿನ್ನಲ್ಲೇ ಮನೆ ಮಾಡುವನು. ಇದುವೇ ಭೋಗಣ್ಣನ ವಿಚಾರ ಎನ್ನುವುದಕ್ಕೆ ಇದೊಂದು ಆಧ್ಯಾತ್ಮಿಕ ತತ್ವ ಎನ್ನಬಹುದು. ಇದನ್ನು ಸರಿಯಾಗಿ ಅರಿವುಳ್ಳವರ ಘನೀಕರಿಸಿದ ಶಬ್ದಗಳು ನಮ್ಮನ್ನು ಏಣಿಯಂತೆ ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಇದನ್ನು ಅರಿತು ನಾವು ಹಿರಿಯರ, ಅನುಭಾವಿಗಳ, ಅರಿತವರ ಶಬ್ದ ಸೂತ್ರಗಳೆಡೆಗೆ ಸಾಗುವಂತಹ ಛಲತೊಡಬೇಕು. ಆಗ ಮಾತ್ರ ಜೀವನ ಸುಂದರತ್ವ, ಆನಂದತ್ವದ ಕಡೆಗೆ, ಸಮಾಧಾನತ್ವದ ಕಡೆಗೆ ಸಾಗುತ್ತದೆ. ಮತ್ತೊಂದು ವಚನವನ್ನು ಗಮನಿಸೋಣ. ಬೀಜವ ಕಳೆದು ತರು ಬೆಳೆದಂತೆ, ತರುವ ಕಳೆದು ಬೀಜ ಆ ತರುವಿಂಗೆ ಕುರುಹಾದಂತೆ, ಪರಮ ಜೀವನ ಕಳೆದು ಆ ಜೀವಕ್ಕೆ ಪರಮನೆಂಬ ಪರಿಭ್ರಮಣವ ಕಳೆದು ಪರಶಕ್ತಿ ಸಮೇತವಾದಲ್ಲಿ ಮರದಲ್ಲಿ ಹುಟ್ಟಿದ ಕಿಚ್ಚು ಮರ ನಷ್ಟವಾಗಿ ತಾನಷ್ಟವಾದಂತೆ ಅರಿದ ಅರಿವು ಕುರುಹಿನಲ್ಲಿ ಪರಿಹರಿಸಿದ ಮತ್ತೆ ತೆರೆದರುಶನ ಉಭಯ ಒಡಗಿತ್ತು ಚನ್ನ ಬಸವಣ್ಣ ಪ್ರಿಯ ಭೋಗಮಲ್ಲಿಕಾರ್ಜುನ ಲಿಂಗವನ್ ಅರಿದಲ್ಲಿ. ಈ ವಚನವು ಕೂಡ ಚಿಂತನೆಯ ದಾರಿಯನ್ನೇ ಹರಿಸುತ್ತದೆ ಎಂದರೆ ತಪ್ಪಾಗಲಾರದು. ಭೋಗಣ್ಣನವರು ಹೇಳುತ್ತಾರೆ, ಬಳ್ಳಿ ಬೆಳೆಯಬೇಕಾದರೆ ಬೀಜ ತನ್ನನ್ನು ತಾನು ಕಳೆದುಕೊಳ್ಳಬೇಕಾಗುತ್ತದೆ ಎನ್ನುತ್ತಾರೆ. ಎಂತಹ ವಿಚಾರ! ಬೀಜದೊಳಗೆ ಬಳ್ಳಿಯ ಮೊಳಕೆ ಇದೆ. ಅದು ಬೀಜದಿಂದ ಮೂಡುತ್ತಾ ಇದ್ದಂತೆ ಬೀಜ ತನ್ನ ರೂಪ, ತನ್ನ ಇರುವಿಕೆಯನ್ನು ಕಳೆದುಕೊಂಡು ಮಣ್ಣಿನಲ್ಲಿ ಮಣ್ಣಾಗಿ ಬಿಡುತ್ತದೆ. ಹೌದಲ್ಲವೇ? ಬಳ್ಳಿಯಲ್ಲಿತ್ತು ಎಂದರೆ ಕೇಳಿದರೆ ಬೀಜವನ್ನು ತೋರಿಸುತ್ತೇವೆ. ಅಂದರೆ ಬೀಜ ಬಳ್ಳಿಯ ಕುರುಹು. ಅದೇ ರೀತಿ ಜೀವವೆಂಬ ಬೀಜದಲ್ಲಿ ಜೀವನ ಚೈತನ್ಯವೆಂಬ ಬಳ್ಳಿ ಇದೆ. ಆ ಜೀವಕ್ಕೆ ತಾನು ಪರಮ ಚೈತನ್ಯ ಎನ್ನುವುದು ಇರುವುದಿಲ್ಲ, ಆದರೆ ಜೀವನಕ್ಕೆ ಅದು ಇರುತ್ತದೆ. ಹೇಗೆ ಮರಕ್ಕೆ ಬೆಂಕಿ ಹತ್ತಿದಾಗ ಮರವೇ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಉರಿದು ತನ್ನನ್ನೇ ತಾನು ಕಳೆದುಕೊಳ್ಳುತ್ತದೋ, ಹಾಗೆ ಜೀವದಿಂದ ಜೀವನವಿದ್ದರೂ ಜೀವನಕ್ಕಿರುವ ಚೈತನ್ಯ ಶಕ್ತಿಯು ಜೀವಕ್ಕೆ ತೋರುವುದಿಲ್ಲ. ಆದರೆ ಜೀವಕ್ಕೆ ಜೀವನದಿಂದಾದಂತಹ ನೋವು, ದುಃಖ, ಆನಂದ, ಸಂತೋಷ ಇವುಗಳನ್ನು ಜೀವ ಅನುಭವಿಸುತ್ತದೆ. ಹೀಗೆ ಅರಿದ ಅರಿವು ಮಾತ್ರ ಜೀವ ಮತ್ತು ಜೀವನ ಇವೆರಡನ್ನು ಹೇಗೆ ಕಂಡು ಸರಿಯಿಲ್ಲದನ್ನು ಸರಿಪಡಿಸಿ ಪರಿಹರಿಸಿದಾಗ ಅವೆರಡನ್ನು ಸರಿಯಾದ ರೀತಿಯಲ್ಲಿ ಸಾಗುವಂತೆ ಮಾಡಬಹುದು ಕೂಡ ಎನ್ನುತ್ತಾರೆ. ಆಗ ನಾವು ಭಗವಂತನ ಬೆಳಕು ನಮ್ಮಲ್ಲಿ ಮೂಡಿ ಬರುತ್ತದೆ ಎನ್ನುತ್ತಾರೆ ಶರಣ ಭೋಗಣ್ಣನವರು. ಇಂತಹ ವಿಚಾರಗಳನ್ನು ಅರಿಯುವುದು ಸ್ವಲ್ಪ ಕಷ್ಟವೇ ಎನ್ನಬಹುದು. ಆದರೂ ಒಂದೆರಡು ಬಾರಿ ಕೇಳಿಸಿಕೊಂಡು ಓದಿ ಪುನರ್ಮನನಕ್ಕೆ ಒಳಪಡಿಸಿದರೆ ನಿಜತ್ವದ ಅರಿವು ಮೂಡಿ ಬಂದೇ ಬರುತ್ತದೆ. ಆಗ ನಾವು ಏನು, ಹೇಗೆ ಎನ್ನುವುದು ಅರ್ಥವಾಗುತ್ತದೆ. ಒಂದಿನಿತು ಅರ್ಥವಾದಲ್ಲಿ ಸಾಕು, ಆ ಚಿಕ್ಕ ಮಾರ್ಗದಿಂದ ದೊಡ್ಡ ಮಾರ್ಗದೆಡೆಗೆ ಸಾಗಬಹುದು. ಹೌದು, ಹಾಗಾಗಿ ಭೋಗಣ್ಣನವರು ಮುಂದಿನ ಒಂದು ವಚನದಲ್ಲಿ ಸರಳವಾಗಿ ಭಕ್ತ, ಮಹೇಶ, ಪ್ರಸಾದಿ, ಪರಣಲಿಂಗಿ, ಶರಣ, ಐಕ್ಯ ಹೀಗೆ ಷಟ್ ಸ್ಥಳದೊಳಗೆ ಇರುವಂತಹ ವ್ಯಕ್ತಿ ಹೇಗಿರಬೇಕು ಎನ್ನುವುದನ್ನು, ಅವನ ಗುಣ ಹೇಗಿರಬೇಕು ಎನ್ನುವುದನ್ನು ತಿಳಿಸಲು ಇಚ್ಛಿಸಿದ್ದಾರೆ. ಅವರ ವಚನ ಹೀಗಿದೆ: ರಸ, ಗಂಧ, ರೂಪ, ಸ್ಪರ್ಶ ಪಂಚೇಂದ್ರಿಯಗಳಲ್ಲಿ ಅರ್ಪಿಸುವನ್ನಕ್ಕ ಭಕ್ತ, ರೂಪು ರುಚಿಯ ಕಂಡ ಅರ್ಪಿಸುವನ್ನಕ್ಕ ಮಹೇಶ್ವರ, ಇಚ್ಛೆಯನ್ನರಿತು ಸಾಕುಬೇಕೆಂಬೆನ್ನಕ್ಕ ಪ್ರಸಾದಿ, ಕಂಡಲ್ಲಿ ಮುಟ್ಟದೆ ಕಾಣಿಸಿಕೊಂಡು ಮುಟ್ಟಿಹನೆಂಬಲ್ಲಿ ಪ್ರಾಣಲಿಂಗಿ, ವಂದನೆ ನಿಂದೆಗೆ ಒಳಗ ಹನ್ನಕ್ಕ ಶರಣ, ಮುಟ್ಟುವ ತಟ್ಟುವ ತಾಗುವ ಸೋಂಕುವ ಸುಖವನ್ನರಿದು
ಕೂಡಬೇಕೆಂಬೆನ್ನಕ್ಕ ಐಕ್ಯ. ಎಂತಹ ವಿಚಾರವಿದೆ. ಆ ಗುಣ ಪರುಷವ ಸೋಂಕಿದ ಲೋಹಂತಾದುದು ಷಟ್ಸ್ಥಲ. ಇಂತಿ ಆರನ್ ಅವಗವಿಸಿ ಬೇರೊಂದು ತೋರದಿಪ್ಪುದು ಐಕ್ಯಸ್ಥಲ ಲೇಪ ಭೇದ. ಚನ್ನ ಬಸವಣ್ಣ ಪ್ರಿಯ ಭೋಗ ಮಲ್ಲಿಕಾರ್ಜುನ ಲಿಂಗದಲ್ಲಿ. ಭೋಗಣ್ಣನವರು ಹೇಳುತ್ತಾರೆ, ಪಂಚೇಂದ್ರಿಯಗಳಾದಂತಹ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳಿಗೆ ಸಂಬಂಧಿಸಿದಂತಹ ವಿಷಯಗಳಾದಂತಹ ರೂಪ, ಶಬ್ದ, ಗಂಧ, ರುಚಿ, ಸ್ಪರ್ಶ ಇವುಗಳನ್ನು ಲಿಂಗಕ್ಕೆ ಅರ್ಪಿಸಿ ಆ ವಿಷಯಗಳನ್ನು ಪ್ರಸಾದವಾಗಿ ಸ್ವೀಕರಿಸುವವನೇ ಭಕ್ತ ಎಂದು ಬಿಡುತ್ತಾರೆ. ಹಾಗೆಯೇ ಕಣ್ಣು ನೋಡಿ ಬಯಸಿದ್ದನ್ನು, ನಾಲಿಗೆ ಇಚ್ಛಿಸಿದ್ದನ್ನು ಪರಮಾತ್ಮನಿಗೆ ಅರ್ಪಿಸಿಕೊಳ್ಳುವವನೇ ಮಹೇಶ್ವರ ಎನ್ನುತ್ತಾರೆ. ಎಷ್ಟು ಬೇಕೋ ಅಷ್ಟನ್ನೇ ಬಳಸಿ ಉಳಿದುದನ್ನು ಶಿವಾರ್ಪಿತವ ಮಾಡುವವನೇ ಪ್ರಸಾದಿ ಎನ್ನುತ್ತಾರೆ. ಹೌದು, ಪ್ರಸ್ತುತ ಸಮಾಜದಲ್ಲಿ ಸಾಕೆನ್ನುವವರೇ ಇಲ್ಲ ಎನಿಸುತ್ತದೆ. ಎಲ್ಲವೂ ನನಗೇ ಇರಲಿ ಎನ್ನುವವರ ಸಂಖ್ಯೆ ಅಧಿಕವಾಗುತ್ತಿದೆ. ಭೋಗಣ್ಣನವರ ಪ್ರಸಾದಿ ಗುಣ ಎಲ್ಲರ ಗುಣವಾದಲ್ಲಿ ಎಲ್ಲರೂ ಹಸಿವಿನಿಂದ ಅತೃಪ್ತಿಯಿಂದ ನರಳದೆ ಸುಖಿ ಜೀವನ ಸಾಗಿಸಬಹುದು. ಎಲ್ಲವೂ ಇದ್ದು ಏನೂ ಇಲ್ಲದ ಹಾಗೆ, ಜಗದೊಳಗಿದ್ದು ಜಗದಲ್ಲಿ ಇಲ್ಲದ ಹಾಗೆ, ಅಂಟಿಯೂ ಅಂಟದ ಹಾಗೆ ಇರುವ ಮನಸ್ಥಿತಿಯನ್ನು ಒಳಗೊಂಡವನೇ ಪ್ರಾಣಲಿಂಗಿ ಎನ್ನುತ್ತಾರೆ ಭೋಗಣ್ಣನವರು. ಹೊಗಳಿಕೆಯಾಗಲಿ ತೆಗಳಿಕೆಯಾಗಲಿ ಯಾವುದಕ್ಕೂ ಹಿಗ್ಗದೆ ಜಗ್ಗದೆ ಕುಗ್ಗದೆ ಸಮಸ್ಥಿತಿಯಿಂದ ಪ್ರಜ್ಞಾಪೂರ್ವಕವಾಗಿ ಇರುವವನೇ ಶರಣ ಎನ್ನುತ್ತಾರೆ. ಎಂತಹ ಮಾತುಗಳು! ಹೀಗೆ ಭಗವಂತನನ್ನು ಮುಟ್ಟುವಲ್ಲಿ, ಅವನನ್ನು ಸ್ಪರ್ಶಿಸುವಲ್ಲಿ, ಅವನ ಇರುವಿಕೆಯ ಅನುಭವವನ್ನು ಅನುಭವಿಸುವಲ್ಲಿ, ಅವನ ಸುಖ ಸನ್ನಹಿತವ ಬಯಸುವಲ್ಲಿ, ಹೀಗೆ ಅವನೊಡನೆ ಲೀಯವಾಗುವಲ್ಲಿನ ಸ್ಥಿತಿಯೇ ಐಕ್ಯ ಎಂದು ಬಿಡುತ್ತಾರೆ. ಹೀಗೆ ವ್ಯಕ್ತಿಯ ಪ್ರತಿಗುಣವು ಸ್ಥಳದ ಗುಣವಾದಾಗ ವ್ಯಕ್ತಿ ಆಯಸ್ಕಾಂತದಂತೆ ಷಟ್ಸ್ಥಲ ಲೋಹಿಯಾಗುತ್ತಾನೆ ಎಂದು ಬಿಡುತ್ತಾರೆ. ಅಂತಹವನಲ್ಲಿ ಷಟ್ಸ್ಥಲ ಗುಣವಲ್ಲದೆ ಬೇರೆ ಗುಣ ತೋರದು ಎನ್ನುತ್ತಾರೆ ಪ್ರಸಾದಿ ಭೋಗಣ್ಣನವರು. ಹೀಗೆ ಪ್ರಸಾದಿ ಭೋಗಣ್ಣನವರು ಒಬ್ಬ ಷಟ್ಸ್ಥಲದಲ್ಲಿ ನಿಂತಹ ವ್ಯಕ್ತಿ ಹೇಗಿರಬೇಕು ಎನ್ನುವುದನ್ನು ತಿಳಿಸುವ ಮೂಲಕ ಭಕ್ತ ಅವನನ್ನು ಅವನೇ ಪರೀಕ್ಷಿಸಿಕೊಳ್ಳಲು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಇದನ್ನು ಇಂದಿನ ಸಮಾಜ ಗಮನಿಸಿ ಅತ್ತ ಕಡೆಗೆ ಹೋಗಲು ಪ್ರಯತ್ನ ಮಾಡಬೇಕು. ಆಗ ಮಾತ್ರ ಸ್ಥಳ ಸಿದ್ಧಾಂತಕ್ಕೆ ನಾವು ಕೊಡುವಂತಹ ಉನ್ನತೀಯವಾದಂತಹ ಗೌರವವಾಗಿದೆ. ಭೋಗಣ್ಣನವರ ಬಹುಪಾಲು ವಚನಗಳು ತತ್ವ, ಸಿದ್ಧಾಂತ, ಭೇದ ಅಭೇದ, ಗುಣ ಅವಗುಣ, ಮಾತು ಮೌನ, ಜ್ಞಾನ ಸುಜ್ಞಾನ, ಹೀಗೆ ಅನೇಕ ಕ್ಲಿಷ್ಟ ವಿಷಯಗಳ ಬಗ್ಗೆ ವಿಚಾರದ ಮಂಥನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಅವರ ಪ್ರತಿಯೊಂದು ವಚನಗಳು ವಿಶಿಷ್ಟ ಆಕರಗಳಾಗಿವೆ. ಅವರ ಅನುಭವದಿಂದ ಒಡಮೂಡಿದ ಚಿಂತನೆಗಳಾಗಿವೆ. ಅಂದಿನ ಸಮಾಜದಲ್ಲಿ ಇಂತಹ ಚಿಂತನೆ ಮೂಡಿಬಂದಿತ್ತೆಂದರೆ ಆಶ್ಚರ್ಯವಾಗುತ್ತದೆ. ಯಾರಿಗೆ ವಚನಗಳನ್ನು ಆಳಕ್ಕೆ ಹೊಕ್ಕು ಅರ್ಥ ಮಾಡಿಕೊಳ್ಳುವಂತಹ ಸಹನೆ, ತಾಳ್ಮೆ ಇರುವವರು ಭೋಗಣ್ಣನವರ ಇತರೆ ವಚನಗಳನ್ನು ಅಧ್ಯಯನ ಮಾಡಿ ಮಾನಸಿಕ ಸ್ಥಿತಿಯನ್ನು ಉನ್ನತತ್ವದೆಡೆಗೆ ತೆಗೆದುಕೊಂಡು ಹೋಗಬಹುದು ಎನ್ನುವುದು ನನ್ನ ವಿಚಾರವಾಗಿದೆ. ಇಂತಹ ವಿಚಾರವನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
ತಪ್ಪದೆ ಕೇಳಿ. ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.